ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ನಿಮ್ಮ ಮನೆಗೆ ದೇವರು ಬರುತ್ತಿದ್ದಾನೆ. ಇನ್ನೂ 10 ದಿನಗಳಲ್ಲಿ ನಡೆಯುವ ವಿಷಯ ಕೇಳಿದರೆ ನೀವು 100ರಷ್ಟು ಶಾಕ್ ಆಗುತ್ತೀರಿ. ವಾಸ್ತವವಾಗಿ ತುಲಾ ರಾಶಿಯವರ ಮನೆಗೆ ಯಾವ ದೇವರು ಬರುತ್ತಿದ್ದಾನೆ, ಇನ್ನೂ 10 ದಿನಗಳಲ್ಲಿ ನಡೆಯುವ ವಿಷಯ ಕೇಳಿದರೆ ನಾವು 100ರಷ್ಟು ಏಕೆ ಶಾಕ್ ಆಗುತ್ತೇವೆ ಎಂಬಂತಹ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮೊದಲು ಯಾರಾದರೂ ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಯಾರಾದರೂ ತುಲಾ ರಾಶಿಯವರು ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ತುಲಾ ರಾಶಿ ಇದು ರಾಶಿ ಚಕ್ರದ 7ನೇ ರಾಶಿ. ನಕ್ಷತ್ರ 3 ಅಥವಾ 4 ಪಾದಗಳಲ್ಲಿ ಜನಿಸಿದವರು, ಸ್ವಾತಿ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು, ವಿಶಾಖ ನಕ್ಷತ್ರದ 1, 2, 3 ಪಾದಗಳಲ್ಲಿ ಜನಿಸಿದವರು ತುಲಾ ರಾಶಿಗೆ ಸೇರುತ್ತಾರೆ. ಆದರೆ ಇಂದು ನಿಮಗಾಗಿ ಹೇಳಲಿರುವ ವಿಷಯ ಸಾಮಾನ್ಯವಾದುದಲ್ಲ. ಆದರೆ ಹೇಳಬಹುದು. ಆದರೆ ನಿಮ್ಮ ಮನೆ ಸುತ್ತ, ನಿಮ್ಮ ಜೀವನದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಬದಲಾವಣೆಗಳನ್ನು ಗಮನಿಸಿದ್ದೀರಾ? ಏಕೆ ಎಂದು ತಿಳಿದಿದೆಯಾ? ಆತಂಕ ಇದ್ದಕ್ಕಿದ್ದಂತೆ ಕನಸಿನಲ್ಲಿ ದೇವಸ್ಥಾನ ಕಾಣಿಸಿಕೊಳ್ಳುವುದು, ಹಳೆಯ ಜನರ ಜೊತೆಗೆ ಮಾತನಾಡುವುದು, ಮನೆಯಲ್ಲಿ ದೀಪ ಹಚ್ಚುವಾಗ ಒಮ್ಮೆಲೇ ವಿಶೇಷವಾದ ಮನಃಶಾಂತಿಯ ಅನುಭವವಾಗುವುದು ಇವೆಲ್ಲ ಸಾಮಾನ್ಯ ಸಂಕೇತಗಳಲ್ಲ ತುಲಾ ರಾಶಿಯವರು, ಏಕೆಂದರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಸಂಚರಿಸುತ್ತಿದೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಅನುಭವಿಸಿದ ಕೆಲವು ಸಮಸ್ಯೆಗಳಿಗೆ ಇನ್ನೂ ಅಂತ್ಯ ಬರಲಿದೆ ಎಂದು ಹೇಳಬಹುದು. ಆದರೆ ಅದೇ ಸಮಯದಲ್ಲಿ ಒಂದು ದೊಡ್ಡ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ. ಆದರೆ ಹೇಳಬೇಕು, ಮುಖ್ಯವಾಗಿ ಬರುವ 10 ದಿನಗಳಲ್ಲಿ ನಡೆಯುವ ಒಂದು ಘಟನೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಎಂದು ಹೇಳಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ತುಲಾ ರಾಶಿಯವರಿಗೆ ಮಾತ್ರ ಆ ಸಂಕೇತಗಳು ಸಂಪೂರ್ಣವಾಗಿ ಅರ್ಥವಾಗುತ್ತವೆ ಎಂದು ಹೇಳಬಹುದು. ಆದರೆ ತುಲಾ ರಾಶಿಯವರು ಕಳೆದ ಸ್ವಲ್ಪ ಕಾಲದಿಂದ ನೀವು ಎಷ್ಟು ಮಾನಸಿಕ ಒತ್ತಡದಲ್ಲಿದ್ದೀರಿ, ಯಾರನ್ನು ನಂಬಬೇಕು, ಯಾರ ಮಾತು ಕೇಳಬೇಕು ಎಂಬುವುದು ಅರ್ಥವಾಗದೆ ಚಡಪಡಿಸುತ್ತಿದ್ದೀರಿ. ನಿಮ್ಮ ಒಳ್ಳೆಯತನವನ್ನು ಕೆಲವರು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ನೀವು ಪ್ರೀತಿಸುವವರೇ ನಿಮಗೆ ನೋವು ಕೊಡುತ್ತಿದ್ದಾರೆ. ಆದರೆ ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ನೀವು ರಾತ್ರಿ ವೇಳೆ ನಿದ್ದೆ ಬಾರದೆ ಕಣ್ಣೀರು ಹಾಕಿದ ದಿನಗಳು ಆತನಿಗೂ ತಿಳಿದಿದೆ. ಆದರೆ ನೀವು ಮೌನವಾಗಿ ಅನುಭವಿಸಿದ ಅವಮಾನಗಳು ಕೂಡ ಆತನಿಗೆ ತಿಳಿದಿದೆ. ಅದಕ್ಕಾಗಿಯೇ ಇಂದು ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಬದಲಾವಣೆ ಪ್ರಾರಂಭವಾಗಲಿದೆ ಎಂದು ಹೇಳಬಹುದು. ನೀವು ಎಂದಾದರೂ ಗಮನಿಸಿದ್ದೀರಾ? ಇತ್ತೀಚೆಗೆ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಗಾಳಿ ಬೀಸುವುದು, ದೀಪ ಚೆನ್ನಾಗಿ ಉರಿಯುವುದು, ಹಾಗೆಯೇ ಪಕ್ಷಿಗಳು ಮನೆ ಹತ್ತಿರ ಬರುವುದು ಇವೆಲ್ಲವೂ ಕೂಡ ಒಂದು ಶುಭ ಸಂಕೇತ ಎಂದು ಹೇಳಬಹುದು. ವಿಶೇಷವಾಗಿ ಈ ತಿಂಗಳಲ್ಲಿ ಬರುವ ಈ 10 ದಿನಗಳು ಕೂಡ ತುಲಾ ರಾಶಿಯವರಿಗೆ ಅತ್ಯಂತ ಮುಖ್ಯ ಎಂದು ಹೇಳಬಹುದು. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಮತ್ತೆ ಪ್ರವೇಶಿಸಲಿದ್ದಾನೆ. ಆ ವ್ಯಕ್ತಿಯಿಂದ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಆದರೆ ಇಲ್ಲಿ ಒಂದು ಜಾಗ್ರತೆ ಕೂಡ ಇದೆ ಎಂದು ಹೇಳಬೇಕು. ನಿಮ್ಮ ಸುತ್ತಮುತ್ತ ಇಬ್ಬರು ವ್ಯಕ್ತಿಗಳು ನಿಮ್ಮ ವಿಜಯ ನೋಡಿ ಅಸೂಯೆ ಪಡುತ್ತಾ ಓಡಾಡುತ್ತಿದ್ದಾರೆ. ಆದರೆ ಅವರು ಹೊರಗೆ ನಿಮ್ಮೊಂದಿಗೆ ನಗುತ್ತಾ ಮಾತನಾಡುತ್ತಾರೆ. ಆದರೆ ಮನಸ್ಸಿನಲ್ಲಿ ಮಾತ್ರ ನಿಮ್ಮ ಬೆಳವಣಿಗೆಯನ್ನು ತಡೆಯಬೇಕು ಎಂದು ನೋಡುತ್ತಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಹೆಸರು, ಆ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳ ವಿಷಯದಲ್ಲಿ ಮಾತ್ರ ಅತ್ಯಂತ ಜಾಗ್ರತೆಯಿಂದ ಇರಿ. ಯಾರೊಂದಿಗೂ ಹಣ ವ್ಯವಹಾರ ಮಾಡಬೇಡಿ. ಹಣ ವ್ಯವಹಾರ ಮತ್ತು ನಿಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ಇನ್ನೂ ಆಶ್ಚರ್ಯಕರ ವಿಷಯ ಏನೆಂದರೆ ಈ 10 ದಿನಗಳಲ್ಲಿ ನಿಮ್ಮ ಮನೆಗೆ ಒಂದು ಶುಭ ಸುದ್ದಿ ಕೂಡ ಬರಲಿದೆ ಎಂದು ಹೇಳಬಹುದು. ಅದು ಉದ್ಯೋಗವಾಗಿರಬಹುದು, ಹಣ ಬರುವುದಾಗಿರಬಹುದು, ಅಥವಾ ಬಹಳ ದಿನಗಳಿಂದ ನಿಂತು ಹೋದ ಕೆಲಸ ಪೂರ್ಣವಾಗಿದ್ದಾಗಿರಬಹುದು. ಇಲ್ಲಿಯವರೆಗೆ ನಿಮ್ಮನ್ನು ತಡೆದ ಗ್ರಹ ದೋಷಗಳು ತೊಲಗುತ್ತವೆ ಎಂದು ಹೇಳಬಹುದು. ವಿಶೇಷವಾಗಿ ಶುಕ್ರ ಗ್ರಹದ ಪ್ರಭಾವ ನಿಮ್ಮ ಮೇಲೆ ಬಲವಾಗಿ ಬೀಳಲಿದೆ. ಅದಕ್ಕಾಗಿಯೇ ನಿಮಗೆ ಮುಖದಲ್ಲಿ ಒಂದು ಹೊಸ ಕಾಂತಿ ಕೂಡ ಕಾಣಿಸುತ್ತದೆ. ಬಹಳಷ್ಟು ಜನರು ನಿಮ್ಮಲ್ಲಿ ಬಂದ ಈ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ತುಲಾ ರಾಶಿಯವರು, ನೀವು ಹಿಂದೆ ಮಾಡಿದ ಒಂದು ಒಳ್ಳೆಯ ಕೆಲಸ ಈಗ ಫಲ ನೀಡಲಿದೆ. ನೀವು ಯಾರಿಗೋ ಮಾಡಿದ ಸಹಾಯ ಈಗ ದೇವರ ಆಶೀರ್ವಾದವಾಗಿ
ಮತ್ತೆ ನಿಮ್ಮ ಜೀವನಕ್ಕೆ ಬರಲಿದೆ. ಆದರೆ ಒಂದು ವಿಷಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಕಷ್ಟಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡುತ್ತಾರೆ. ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ ಸ್ನೇಹಿತರೆ. ಆದರೆ ಒಂದು ವಿಷಯ ಮಾತ್ರ ನೆನಪಿಡಿ, ಈ ದಿನಗಳಲ್ಲಿ ಕೋಪವನ್ನು ಅದುಪಿನಲ್ಲಿ ಇಡಿ. ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಮಾಡಬೇಡಿ. ಹಾಗೆಯೇ ನಿಮ್ಮ ನಾಲಿಗೆಯ ಮಾತು ನಿಮಗೆ ಶತ್ರುವಾಗುವ ಅವಕಾಶ ಬಹಳ ಇರುತ್ತದೆ. ಆದ್ದರಿಂದ ಅತ್ಯಂತ ಜಾಗ್ರತೆಯಿಂದ ಇರಿ. ಮುಖ್ಯವಾಗಿ ಕುಟುಂಬದಲ್ಲಿ ಹಿರಿಯರೊಂದಿಗೆ ವಾದ ಮಾಡಬೇಡಿ. ಅವರ ಆಶೀರ್ವಾದ ನಿಮಗೆ ಬಹಳ ಅವಶ್ಯಕ ಎಂದು ಹೇಳಬಹುದು. ಈಗ ಒಂದು ಗೋಪ್ಯವಾದ ಸಂಕೇತ ಹೇಳುತ್ತೇನೆ. ಈ ವಿಡಿಯೋ ನೋಡುತ್ತಿರುವ ತುಲಾ ರಾಶಿಯವರಲ್ಲಿ ಬಹಳಷ್ಟು ಜನರಿಗೆ ಇಲ್ಲಿಯವರೆಗೆ 3 ದಿನಗಳಿಂದ ಒಂದೇ ಕನಸು ಮತ್ತೆ ಮತ್ತೆ ಬರುತ್ತಿದೆ. ಆದರೆ ಆ ಕನಸು ದೇವಸ್ಥಾನ, ನೀರು, ಹಾವು ಅಥವಾ ಸಣ್ಣ ಮಕ್ಕಳು ಕಂಡರೆ ಅದು ನಿಮ್ಮ ಜೀವನದಲ್ಲಿ ದೈವಾನುಗ್ರಹ ಪ್ರಾರಂಭವಾಗುತ್ತಿರುವ ಸಂಕೇತ ಎಂದು ಹೇಳಬಹುದು. ಅಂತಹವರು ಕೂಡಲೇ ಮನೆಯಲ್ಲಿ ಶುಕ್ರವಾರ ಒಂದು ದಿನ ತಪ್ಪದೆ ತುಪ್ಪದ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ತೊಲಗುತ್ತದೆ ಎಂದು ಹೇಳಬಹುದು. ಇನ್ನು ನೀವು ಬಹಳ ಕಾಲದಿಂದ ಕಾಯುತ್ತಿರುವ ಒಂದು ಫೋನ್ ಕಾಲ್ ಅಥವಾ ಮೆಸೇಜ್ ಬರುವ ಅವಕಾಶವಿದೆ. ಆ ವಾರ್ತೆ ಕೇಳಿದ ನಂತರ ನೀವು ನಿಜವಾಗಿಯೂ ಶಾಕ್ ಆಗುತ್ತೀರಿ. ಏಕೆಂದರೆ ನೀವು ಅಸಾಧ್ಯ ಎಂದುಕೊಂಡ ಕೆಲಸಗಳು ಕೂಡ ಒಮ್ಮೆಲೆ ನಿಜವಾಗುತ್ತವೆ ಎಂದು ಹೇಳಬಹುದು. ಹಾಗೆಯೇ ತುಲಾ ರಾಶಿಯವರು ಮಾತ್ರ ಈ 10 ದಿನಗಳಲ್ಲಿ ಯಾರಿಗೂ ಹಣ ಮಾತ್ರ ಸಾಲ ಕೊಡಬೇಡಿ. ಸಂಜೆ ವೇಳೆ ಒಬ್ಬರೇ ದೂರ ಪ್ರಯಾಣ ಮಾಡಬೇಡಿ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಬಹಳ ಜಾಗ್ರತೆಯಿಂದ ಇರಿ. ನಿಮ್ಮ ಆರೋಗ್ಯವನ್ನು ಕೂಡ ನಿರ್ಲಕ್ಷಿಸಬೇಡಿ. ನಿದ್ರಾಹೀನತೆ, ತಲೆನೋವು, ಒತ್ತಡದಂತಹ ಸಮಸ್ಯೆಗಳು ಬರುವ ಅವಕಾಶವಿದೆ ಎಂದು ಹೇಳಬಹುದು. ಪ್ರತಿದಿನ ಬೆಳಿಗ್ಗೆ ಒಂದು ದೀಪ ಹಚ್ಚಿ ಈ ಒಂದು ಮಂತ್ರವನ್ನು 11 ಬಾರಿ ಜಪಿಸಿ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಓಂ ಮಂತ್ರ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ತೊಲಗಿಸುತ್ತದೆ. ಹಾಗೆಯೇ ನಿಮ್ಮ ಮನೆಗೆ ಶಾಂತಿ ಸಂಪತ್ತನ್ನು ತರುತ್ತದೆ ಎಂದು ಹೇಳಬಹುದು. ಈಗ ಬಹಳ ಮುಖ್ಯವಾದ ವಿಷಯ, ಈ ವಿಡಿಯೋ ನೋಡುತ್ತಿರುವ ತುಲಾ ರಾಶಿಯವರಲ್ಲಿ ಕೆಲವರ ಮನೆಗೆ ಶೀಘ್ರದಲ್ಲೇ ಒಬ್ಬ ಪವಿತ್ರ ವ್ಯಕ್ತಿ ಬರಲಿದ್ದಾನೆ ಎಂದು ಹೇಳಬಹುದು. ಆದರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಮಾತುಗಳನ್ನು ಹೇಳುತ್ತಾನೆ. ಆದರೆ ಆ ಮಾತುಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ಆದ್ದರಿಂದ ಬರುವ 10 ದಿನಗಳಲ್ಲಿ ನಿಮ್ಮ ಮನೆಗೆ ಬರುವ ಪ್ರತಿ ಅತಿಥಿಯನ್ನು ಗೌರವಿಸಿ. ಯಾರನ್ನೂ ಕಡಿಮೆ ಅಂದಾಜು ಮಾಡಬೇಡಿ. ದೇವರು ಮನುಷ್ಯನ ರೂಪದಲ್ಲೇ ಬರುತ್ತಾನೆ ಎಂದು ಹಿರಿಯರು ಹೇಳುತ್ತಾರೆ. ಅದೇ ನಿಜ ಎಂದು ಹೇಳಬಹುದು. ತುಲಾ ರಾಶಿಯವರೇ, ಈ ವಿಡಿಯೋ ನಿಮಗೆ ಸಿಗುವುದು ಯಾದೃಚ್ಛಿಕವಲ್ಲ. ದೇವರು ನಿಮಗೆ ಒಂದು ಸಂಕೇತ ಕಳುಹಿಸಿದ್ದಾನೆ. ಈಗ ನೀವು ಕಷ್ಟಪಟ್ಟು ಮುಗಿಯುವ ಸಮಯ ಹತ್ತಿರ ಬಂದಿದೆ. ಈ 10 ದಿನಗಳು ತಾಳ್ಮೆಯಿಂದ ಇರಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ನಡೆಯುವ ಅದ್ಭುತಗಳನ್ನು ನೀವು ಸ್ವತಃ ನೋಡುತ್ತೀರಿ ಎಂದು ಹೇಳಬಹುದು. ತುಲಾ ರಾಶಿಯವರು ಈಗ ಹೇಳಲಿರುವ ವಿಷಯ ಬಹಳ ಗೌಪ್ಯವಾಗಿದೆ. ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ಜೀವನದಲ್ಲಿ ಬರುವ ಒಂದು ದೊಡ್ಡ ಅವಕಾಶ ಕೈ ತಪ್ಪುತ್ತದೆ ಎಂದು ಹೇಳಬಹುದು. ಏಕೆಂದರೆ ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ನಿಂತು ಹೋದ ಕೆಲಸಗಳು ಒಂದು ಶುಭ ಕಾರ್ಯದೊಂದಿಗೆ ಪ್ರಾರಂಭವಾಗಲಿದೆ ಎಂದು ಹೇಳಬಹುದು. ಮನೆ ನಿರ್ಮಾಣ ಆಗಬಹುದು ಅಥವಾ ವಿವಾಹ ಪ್ರಯತ್ನಗಳು ಆಗಬಹುದು ಅಥವಾ ವಿದೇಶ ಪ್ರಯಾಣದ ಬಗ್ಗೆಯೂ ಆಗಬಹುದು. ಇದುವರೆಗೂ ಇದು ಎಂದಿಗೂ ಆಗುವುದಿಲ್ಲ ಎಂದು ನೀವು ಅನಿಸಿದ್ದ ಕೆಲಸ ಒಮ್ಮೆಲೆ ಮುಂದಕ್ಕೆ ಸಾಗುತ್ತದೆ. ಇದಕ್ಕೆ ಕಾರಣ ನಿಮ್ಮ ಮನೆಗೆ ದೇವರ ಸಂಕೇತ ಪ್ರವೇಶವಾದಾಗ ಆಗಬಹುದು ಎಂದು ಹೇಳಬಹುದು. ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರವಾದ ಘಟನೆಗಳು ನಡೆಯುತ್ತಿರಬಹುದು. ಇದ್ದಕ್ಕಿದ್ದಂತೆ ಪೂಜಾ ಗದ್ದಲಿಯಲ್ಲಿ ಹೂಗಳು ಬೀಳುವುದು, ಗಂಟೆಯ ಶಬ್ದ ಕೇಳುವುದು ಅಥವಾ ಚಿಕ್ಕ ಮಕ್ಕಳು ದೇವರ ಫೋಟೋ ಮುಂದೆ ನಗುತ್ತಿರುವುದು ಇದೆಲ್ಲವೂ ಶುಭ ಸೂಚನೆಗಳಾಗಬಹುದು ಎಂದು ಭಾವಿಸಬಹುದು. ತುಲಾ ರಾಶಿಯವರೇ, ನೀವು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಬಹಳ ದಿನಗಳಿಂದ ಮಾನಸಿಕವಾಗಿ ನೋವು ಅನುಭವಿಸುತ್ತಿದ್ದಾರೆ. ಅವರು ನಿಮ್ಮ ಪ್ರೀತಿಯನ್ನು, ನಿಮ್ಮ ಮಾತುಗಳು ಅವರಿಗೆ ತುಂಬ ಅವಶ್ಯಕ. ಅವರನ್ನು ಒಂಟಿಯಾಗಿ ಬಿಡಬೇಡಿ.
ಏಕೆಂದರೆ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಈ 10 ದಿನಗಳಲ್ಲಿ ನಿಮ್ಮ ಕೈಗೆ ಒಂದು ಹಳದಿ ಬಣ್ಣದ ವಸ್ತು ಬಂದರೆ ಅದನ್ನು ತುಂಬ ಜಾಗ್ರತೆಯಿಂದ ಇಟ್ಟುಕೊಳ್ಳಿ. ಅದು ನಿಮ್ಮ ಅದೃಷ್ಟಕ್ಕೆ ಸಂಕೇತವಾಗಬಹುದು ಎಂದು ಹೇಳಲಾಗುತ್ತಿದೆ. ಈ ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ತುಲಾ ರಾಶಿಯವರ ಮನೆಯಲ್ಲಿ ಯಾವ ದೇವರು ಸುತ್ತಾಡುತ್ತಿದ್ದಾನೆ? ಇನ್ನು 10 ದಿನಗಳಲ್ಲಿ ನಡೆಯಲಿರುವ ವಿಷಯ ಕೇಳಿ ನೀವು 100% ಶಾಕ್ ಆಗುತ್ತೀರಿ. ಇಂತಹ ವಿಷಯಗಳನ್ನು ತಿಳಿದುಕೊಂಡಿದ್ದೀರಲ್ಲ ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಗಜಾನನ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ನಲ್ಲಿ ಯಾರಾದರೂ ತುಲಾ ರಾಶಿಯವರು ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ನಮೋ ಓಂ ಶಾಂತಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.